ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಬಂದುಬಿಟ್ಟು ನಂಗೆ ಹೇಳ್ತೀರಾ ವ್ಯೂಸ್ ಬರ್ತಿಲ್ಲ, ನಂದು ಆಡಿಯನ್ಸ್ ರಿಟೆನ್ಷನ್ ಏನಿದೆ ಅದು ತುಂಬ ಕಡಿಮೆ ಬರ್ತಿದೆ, ಇಂಪ್ರೆಷನ್ಸ್ ಹೋಗ್ತಿಲ್ಲ, ವ್ಯೂಸ್ ಬರ್ತಿಲ್ಲ ಅಂತ. ಸೊ ಇದನ್ನೆಲ್ಲ ನಾವು ಯಾವ ಥರ ಫಿಕ್ಸ್ ಮಾಡ್ಬೋದು, ಯಾವ ಥರ ಏನು ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ಒಂದು ಟ್ರಿಕ್ ಹಾಕಬೇಕು, ಇದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ನನ್ನ ಫಾರ್ ಎಕ್ಸಾಂಪಲ್ಗೆ ನಾನು ನಿಮ್ಮ ಇನ್ನೊಂದು ಚಾನಲ್ನು ತೋರಿಸ್ತೀನಿ, ಓಕೆನಾ. ಸೊ ಅದರಲ್ಲಿ ನನಗೆ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದು ವ್ಯೂಸ್ ನನಗೆ ಎಷ್ಟು ಚೆನ್ನಾಗಿ ಸಿಗುತ್ತೆ, ಅದರಲ್ಲಿ ಯಾವ ಥರ ಆಡಿಯನ್ಸ್ ರಿಟೆನ್ಷನ್ ಸಿಗುತ್ತೆ, ಆ್ಯಂಡ್ ಯಾವ್ಯಾವ ವೀಡಿಯೋದಲ್ಲಿ ಕಮ್ಮಿ ಸಿಗ್ತಾ ಇದೆ, ಆ್ಯಂಡ್ ಆ ವಿಡಿಯೋಸ್ನ ನಾವು ಯಾವ ಥರ ಫೈಂಡ್ ಮಾಡಿಬಿಟ್ಟು ಯಾವ ಥರ ನಮ್ಮದು ವ್ಯೂಸ್ ಜಾಸ್ತಿ ಬರೋ ಥರ ಮಾಡೋದು, ಆ್ಯಂಡ್ ಆಡಿಯನ್ಸ್ ರಿಟೆನ್ಷನ್ ಏನಿರುತ್ತೆ, ಆಡಿಯನ್ಸ್ದು ರಿಟೆನ್ಷನು ಅದು ಕೂಡ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಇಂಪ್ರೆಷನ್ಸ್ ಕೂಡ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ಫಸ್ಟು ಇದನ್ನು ತಿಳ್ಕೊಳ್ಳಿ, ಯಾವ ಥರ ಏನು ಎತ್ತ ಅಂತ ಎಲ್ಲನೂ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಪಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನು ನಿಮಗೆ ನನ್ನ ಚಾನಲ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ, ಅನಲೈಟಿಕ್ಸು, ಓಕೆನಾ. ಸೊ ಇದು ನೋಡಿ ಗೈಸ್, ನಂದು ಇನ್ನೊಂದು ಚಾನಲ್ಲು, ಇದರಲ್ಲಿ ನಂದು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಜಸ್ಟ್ 715 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ್ಯಂಡ್ ನೀವು ಇದರಲ್ಲಿ ನಂದು ರೀಸೆಂಟ್ ವೀಡಿಯೋಸ್ಗಳು ನೋಡಿ 3.8K ಇದು ಒನ್ ಡೇ ಮುಂಚೆ ಹಾಕಿರೋದು. ಇದು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದರಲ್ಲಿ ಇನ್ನೂ ವ್ಯೂಸ್ ಬಂದುಬಿಟ್ಟು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ನಂದು ಎಷ್ಟು ವ್ಯೂಸ್ ಇದೆ, ಇದರಲ್ಲಿ 3.8K. ಇನ್ನೂ ನೀವು ಕೆಳಗೆ ಬಂದರೆ 5K 4K, ಇದೊಂದು ಓಡಿಲ್ಲ, ಇನ್ನೊಂದು ಇದೆಲ್ಲ ನೋಡಿದರೆ ನೀವು ಜಾಸ್ತಿನೇ ಬಂದಿದೆ, ಓಕೆನಾ. ವ್ಯೂಸ್ ಬಂದುಬಿಟ್ಟು ಜಾಸ್ತಿನೇ. ಸ್ಟಾರ್ಟಿಂಗ್ ಒಂದು ವೀಡಿಯೋ ಹಾಕಿದ್ದೆ, ನಂದು 600 ವ್ಯೂಸ್ ಹೋಗಿದೆ, ಓಕೆನಾ. ಸೊ ಇದರಲ್ಲಿ ನಾನು ಕಮ್ಮಿ ವೀಡಿಯೋಸ್ ಹಾಕಿದ್ದೀನಿ, ಎಷ್ಟು ಟೋಟಲಿ 1 2 3 4 5 6 7 8 9 ವೀಡಿಯೋಸ್ ಮಾತ್ರ ಹಾಕಿದ್ದೀನಿ. 9 ವೀಡಿಯೋಸಲ್ಲಿ ನೀವು ನೋಡ್ಬೋದು ನಂದು ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, 715 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಲಾಸ್ಟ್ 28 ಡೇಸಲ್ಲಿ ನಂದು ಎಷ್ಟು ವ್ಯೂಸ್ ಬರ್ತಾಯಿದೆ, 19K ಪ್ಲಸ್ ವ್ಯೂಸ್ ಏನಿದೆ ಸಿಗ್ತಾ ಇದೆ. ವಾಚ್ ಟೈಮ್ ಅವರ್ನೂ ಅಷ್ಟೇ ನೀವು ನೋಡ್ಬೋದು, 897 ವಾಚ್ ಟೈಮ್ ಮಾಡಿದೆ, ಓಕೆನಾ. ಸೊ ಈ ಥರ ನಿಮ್ದು ಯಾವ ಥರ ವ್ಯೂಸ್ ಬರ್ಬೋದು, ನೀವು ಯಾವ ಥರ ಫೈಂಡ್ ಮಾಡೋದು ನಿಮ್ಮ ವ್ಯೂಸು ಅಂದ್ಕೊಳ್ಳಿ. ಇದು ನಂದು ಒಂದು ವೀಡಿಯೋ, ಓಕೆನಾ. ಇದರಲ್ಲಿ ವ್ಯೂಸ್ ಕಮ್ಮಿ ಬರ್ತಾಯಿದೆ, ಏನು ರೀಸನ್ಗೋಸ್ಕರ ಅಂತ ನಾನೀಗ ಫೈಂಡ್ ಮಾಡ್ತೀನಿ, ಓಕೆನಾ. ಸೊ ಬೇಡ, ಇದು ನ್ಯೂ ವೀಡಿಯೋ, ಇದರಲ್ಲಿ ಮುಂದಕ್ಕೆ ಹೋಗಿ ವ್ಯೂಸ್ ಬರುತ್ತೆ, ಓಕೆನಾ. ಸೊ ಸಿಂಪಲಿ ನಾವು ಇಲ್ಲಿ ನಾನು ಯಾವುದಾದ್ರೂ ಒಂದು ಹಳೆ ವೀಡಿಯೋ ತಗೊತೀನಿ, ಓಕೆ ನಾನು ಒಂದು ವೀಡಿಯೋ ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ನೋಡಿ, ನೀವು ನೋಡ್ಬೋದು ಎಷ್ಟು ವ್ಯೂಸ್ ಬಂದಿದೆ, 210 ವ್ಯೂಸ್ ಬಂದಿದೆ. ಅದು ಬಿಟ್ಟರೆ ವಾಚ್ ಟೈಮ್ 7 ಏನೋ ಸಿಕ್ಕಿದೆ, ಅದು ಬಿಟ್ಟರೆ ವ್ಯೂಸ್ ಏನು ಬಂದಿಲ್ಲ ಅಷ್ಟು, ಓಕೆನಾ. ಇದರಲ್ಲಿ ನಂದು ಇಂಪ್ರೆಷನ್ ಕ್ಲಿಕ್ ರೇಟು ಕೂಡ ಕಮ್ಮಿ ಇದೆ. ಆ್ಯಂಡ್ ಇದ್ರದ್ದು ನಾವು ಏನಿದೆ ಅನಲಿಟಿಕ್ಸ್ ಓಪನ್ ಮಾಡಿದರೆ ನೋಡಿ ಈ ಥರ ಓಪನ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ನನಗೆ ಬಂದುಬಿಟ್ಟು ಎಷ್ಟು ಪರ್ಸೆಂಟ್ ಇದೆ ಅಂದರೆ ಆಡಿಯನ್ಸ್ ರಿಟೆನ್ಷನ್ 42 ಇದೆ, ಯಾಕಂದರೆ ಇದು ಕಮ್ಮಿ ವ್ಯೂಸ್ ಹೋಗಿರೋದಲ್ಲ, ಹಾಗಾಗಿ ಇಷ್ಟು ಪರ್ಸೆಂಟ್ ತೋರಿಸ್ತಾ ಇದೆ. ಬಟ್ ಇದರಲ್ಲಿ ಡಿಪ್ಪು ಏನಿದೆ ಆಪ್ಷನ್ ಸಿಕ್ಕಿದೆ, ಆಡಿಯನ್ಸ್ ಬಂದುಬಿಟ್ಟು ಸ್ಕಿಪ್ ಮಾಡಿರೋದು, ಓಕೆನಾ. ಸ್ಕಿಪ್ ಮಾಡಿ ನೋಡಿರೋದು ಆಪ್ಷನ್ಸ್ ಬಂದಿದೆ, ಎಲ್ಲಿ ಬಂದುಬಿಟ್ಟು ಆಡಿಯನ್ಸ್ಗಳು ಸ್ಕಿಪ್ ಮಾಡಿದಾರಂತ. ಸೊ ಸಿಂಪಲಿ ನಿಮಗೆ ಏನು ಮಾಡಬೇಕಂದ್ರೆ ಈ ಡಿಪ್ ಆಪ್ಷನ್ ಇದೆಯಲ್ಲ, ಈ ಡಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಈ ಡಿಪ್ ಆಪ್ಷನ್ ಮೇಲೆ ಸಿಂಪಲಿ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಬಂದುಬಿಟ್ಟು ಆಡಿಯನ್ಸ್ ಎಲ್ಲಿಗೆ ನಮಗೆ ಸ್ಕಿಪ್ ಮಾಡಿದ್ದಾರೆ ಅಲ್ಲಿಂದು ವೀಡಿಯೋ ಬಂದುಬಿಟ್ಟು ಶೋ ಆಗುತ್ತೆ. ಇದ್ರ ಮೇಲೆ ನಾವು ಟ್ಯಾಪ್ ಮಾಡೋಣ. ಸೊ ಡಿಪ್ ಮೂಮೆಂಟ್ ನೋಡಿ, ಎಲ್ಲಿಂದ ಎಲ್ಲಿವರೆಗೂ ಬಂದುಬಿಟ್ಟು ಆಡಿಯನ್ಸು ಸ್ಕಿಪ್ ಮಾಡಿದ್ದಾರೆ, ಓಕೆನಾ. ಸೊ ಇದು ಲೋಡ್ ಆಗ್ತಿದೆ. ಸೊ ನಾವು ಒಂದು ಸಲ ಪ್ಲೇ ಮಾಡಿ ನೋಡೋಣ, ಓಕೆನಾ. ಸೊ ಇಲ್ಲಿಂದ ಬಂದುಬಿಟ್ಟು ಓಕೆ ಇಲ್ಲಿವರೆಗೂ ಡಿಪ್ ಮಾಡಿದ್ದಾರೆ, ಓಕೆ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಇಷ್ಟು, ಒಂದು ಸಲ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿಂದ ಓಕೆನಾ. ಸೊ ಇಲ್ಲಿಂದ ಹಿಡಿದು ಇಷ್ಟುವರೆಗೂ ಆಡಿಯನ್ಸ್ಗಳು ಏನು ಮಾಡಿದ್ದಾರೆ, ಡಿಪ್ ಮಾಡಿದ್ದಾರೆ, ಈ ಗ್ಯಾಪಲ್ಲಿ ಸ್ಕಿಪ್ ಮಾಡಿದ್ದಾರೆ ಆಡಿಯನ್ಸು, ಓಕೆನಾ. ಸೊ ನಮಗೇನು ಮಾಡಬೇಕು ಈಗ, ಈ ವಿಡಿಯೋನ ಎಲ್ಲಿಂದ ಎಲ್ಲಿವರೆಗೂ ಡಿಪ್ ಮಾಡಿದ್ದಾರೆ ಗೊತ್ತಾಯ್ತಲ್ಲ. ಸೊ ಈ ಪಾರ್ಟ್ನ ನಾವೇನು ಮಾಡಬೇಕು, ಸೊ ಈ ಪಾರ್ಟ್ನ ನಮಗೇನು ಮಾಡಬೇಕು, ರಿಮೂವ್ ಮಾಡಬೇಕು. ಸೊ ಯಾವ ಥರ ರಿಮೂವ್ ಮಾಡೋದಂತನೂ ನಾನು ನಿಮಗೆ ಹೇಳ್ತೀನಿ. ಸೊ ಡಿಪ್ ಮಾಡಿರೋದು ಗೊತ್ತಾಯ್ತಲ್ಲ. ಸೊ ಆಡಿಯನ್ಸ್ ಎಲ್ಲಿಂದ ಎಲ್ಲಿವರೆಗೂ ಡಿಪ್ ಮಾಡೋದು ಗೊತ್ತಾಗಿರ್ಬೇಕಂದ್ರೆ ಇಲ್ಲಿ ಪಿಂಕ್ ಲೈನ್ ಒಂದು ನಿಮಗೆ ಕಾಣಿಸ್ತಿದೆಯಲ್ಲ, ಇಲ್ಲಿಂದ
ಸಿಂಪಲಿ ಇಲ್ಲಿವರೆಗೂ ಓಕೆನಾ, ಎಲ್ಲಿವರೆಗೂ ಗ್ರಾಫ್ ಕೆಳಗೆ ಹೋಗಿದೆ ಅಲ್ಲಿವರೆಗೂ ಆಡಿಯನ್ಸ್ ಏನು ಮಾಡಿದ್ದಾರೆ, ಡಿಪ್ ಮಾಡಿದಾರಂತ ಓಕೆನಾ. ಡಿಪ್ ಅಂದರೆ ಸ್ಕಿಪ್ ಮಾಡಿದಾರಂತ ಆಡಿಯನ್ಸು. ಸೊ ನಿಮಗೇನು ಮಾಡಬೇಕು, ಸಿಂಪಲಿ ನಾವೀಗ ಬ್ಯಾಕ್ ಬರೋಣ. ಸೊ ಏನಕ್ಕೆ ಸ್ಕಿಪ್ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಆ ಪಾರ್ಟ್ನ ನಾವು ಕಟ್ ಮಾಡಬೇಕು ಓಕೆನಾ. ಸಿಂಪಲಿ ನಾವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲಿ studio.youtube.com ಅಂತ ಟೈಪ್ ಮಾಡಿ YT ಸ್ಟುಡಿಯೋ ಏನಿದೆ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ನ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಂಡು ಆದಮೇಲೆ ಈಗ ನಮಗೇನು ಮಾಡಬೇಕಂದ್ರೆ ಸಿಂಪಲ್ಲಿ ಈಗ ಇಲ್ಲಿ ಕಂಟೆಂಟ್ ಆಪ್ಷನ್ ನಿಮಗೆ ಕಾಣಿಸ್ತಿರ್ಬೇಕು ಓಕೆನಾ. ಸೊ ಈ ಆಪ್ಷನ್ ಕಾಣಿಸ್ತಿರ್ಬೇಕಲ್ವಾ. ಸೊ ಸಿಂಪಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಅಂದ್ಕೊಳ್ಳಿ ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ನಾನು ನಿಮಗೆ 200 ವೀಡಿಯೋದು ಸ್ಕಿಪ್ ಮಾಡಿದಾರಲ್ಲ ಆ ಮೂಮೆಂಟ್ ನಾನು ನಿಮಗೆ ತೋರಿಸ್ದೆ, ಆ ವಿಡಿಯೋ ತೆಗೆದು ತೋರಿಸ್ದೆ. ಸೊ ನಾ ಆ ವಿಡಿಯೋ ಈಗ ಫೈಂಡ್ ಮಾಡೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗೇ ಇದೇ ವಿಡಿಯೋನೇ ತಗೊಳ್ತೀನಿ ಅಂದ್ಕೊಳ್ಳಿ ಓಕೆನಾ. ಈ ವಿಡಿಯೋನ ತಗೊಂಡ್ರೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ನಿಮಗೆ ಇಲ್ಲಿ ಡೀಟೇಲ್ಸ್ ಎಲ್ಲ ಬಂದುಬಿಟ್ಟು ಶೋ ಆಗ್ತಿದೆ ಓಕೆನಾ. ಏನು ನಿಮ್ಮದು ಟೈಟಲು, ಡಿಸ್ಕ್ರಿಪ್ಷನು, ಟ್ಯಾಗ್ಸು ಇವೆಲ್ಲ ಬಂದುಬಿಟ್ಟು ಶೋ ಆಗಿಬಿಡುತ್ತೆ ಓಕೆನಾ. ಸೊ ಸಿಂಪಲಿ ನಿಮಗೆ ಏನು ಮಾಡಬೇಕಂದ್ರೆ ಇದ್ರದ್ದು ಅನಾಲಿಟಿಕ್ಸಲ್ಲಿ ಹೋಗಬೇಕು ಓಕೆನಾ. ಅನಾಲಿಟಿಕ್ಸಲ್ಲಿ ಯಾವ ಥರ ಹೋಗೋದು, ನಿಮ್ಗೆ ಇಲ್ಲಿ ಸೆಕೆಂಡ್ನೇ ಪೆನ್ಸಿಲ್ ಐಕಾನ್ ಕೆಳಗಡೆ ಒಂದು ಆಪ್ಷನ್ ಇಲ್ಲಿ ಕಾಣಿಸ್ತಿರ್ಬೇಕಲ್ಲ ಅನಾಲಿಟಿಕ್ಸ್ದು. ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾವ್ಯಾವ ಸೋರ್ಸಿಂದ ನಿಮಗೆ ವ್ಯೂಸ್ ಬಂದಿದೆ, ಎಲ್ಲಿಂದ ಎಲ್ಲ ವ್ಯೂಸ್ ಸಿಕ್ಕಿದೆ ಇದೆಲ್ಲ ಬಂದುಬಿಟ್ಟು ನಿಮಗೆ ಇಲ್ಲಿ ಶೋ ಆಗಿಬಿಡುತ್ತೆ. ಇಲ್ಲಿ ನಿಮಗೆ ಬಂದುಬಿಟ್ಟು ಅನಾಲಿಟಿಕ್ಸ್ ಓಪನ್ ಮಾಡಾದಮೇಲೆ ಓವರ್ ವ್ಯೂ ರೀಚ್ ಅಂತ ಇದೆ. ಸೊ ರೀಚ್ ಮೇಲೆ ಕ್ಲಿಕ್ ಮಾಡಿ. ರೀಚ್ ಮೇಲೆ ಕ್ಲಿಕ್ ಮಾಡಿದ್ದು ಗೈಸ್ ನಿಮಗೆ ಇಲ್ಲಿ ಒಂದು ಆಪ್ಷನ್ನು ಕಾಣುತ್ತೆ ಓಕೆನಾ. ಏನು ಆಪ್ಷನ್ನು ತುಂಬ ಬಂದುಬಿಟ್ಟು ಇಲ್ಲಿ ಕೆಲವೊಂದು ಸರ್ಚ್ ಯೂಟ್ಯೂಬ್ ಸರ್ಚ್ ಟ್ರಮ್ಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ನಿಮಗೆ, ಇದೊಂದಿದೆ. ಅದಾದಮೇಲೆ ಕಂಟೆಂಟ್ ಸಜೆಸ್ಟೆಡ್ ಅಂತ ಇದೆ, ಇದೊಂದಿದೆ. ಫಸ್ಟು ನಮಗೆ ಯೂಟ್ಯೂಬ್ ಸರ್ಚ್ ಟ್ರೆಂಡ್ಸ್ ಅಂತ ಇದೆಯಲ್ಲ. ಸೊ ಸಿಂಪಲಿ ನಾವೇನು ಮಾಡೋಣ, ಇದನ್ನು ನಾವು ಇಲ್ಲಿಂದ ಇಷ್ಟು ಕಾಪಿ ಮಾಡ್ಕೊಳ್ಳೋಣ ಓಕೆನಾ. ಇದನ್ನು ಕಾಪಿ ಮಾಡ್ಕೊಂಡಾದಮೇಲೆ ಸಿಂಪಲಿ ನಾವೇನು ಮಾಡೋಣ, ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ನಮ್ಮದು ಏನಿದೆ ಇದು ಡಿಸ್ಕ್ರಿಪ್ಷನ್ ಏನಿದೆ ಅದು ನಾವಿಲ್ಲಿ ಟೈಟಲ್ ಕೆಳಗಡೆ ಅದು ಏನಿತ್ತು ನಾವು ಅದನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಇದರಿಂದ ನಮ್ಮದು ಏನಾಗ್ತಾ ಇದ್ದಿದ್ದು, ಸಜೆಸ್ಟ್ ಆಗ್ತಾ ಇದ್ದಿದ್ದು ವೀಡಿಯೋ. ಸೊ ಈ ಪರ್ಸೆಂಟೇಜ್ ಎಲ್ಲ ಏನಿದೆ ನಾನು ಈ ಪರ್ಸೆಂಟೇಜ್ನ ಬಂದುಬಿಟ್ಟು ರಿಮೂವ್ ಮಾಡಿಬಿಡ್ತೀನಿ ಓಕೆನಾ. ಸೊ ಸೇಮ್ ನಿಮಗೂ ಇದೇ ಥರ ಮಾಡಬೇಕು. ಸೊ ಪರ್ಸೆಂಟೇಜ್ನ ಬಂದುಬಿಟ್ಟು ರಿಮೂವ್ ಮಾಡಬೇಕು ಓಕೆನಾ. ಪರ್ಸೆಂಟೇಜ್ನ ರಿಮೂವ್ ಮಾಡಿಬಿಟ್ಟು ಈ ಟ್ಯಾಗ್ಸ್ ಏನಿದೆ ಈ ಟ್ಯಾಗ್ಸ್ನ ನಿಮಗೆ ಇದರಲ್ಲೇ ಇರಕ್ಕೆ ಬಿಡಬೇಕು. ಯಾವುದರಲ್ಲಿ, ನಿಮ್ಮದು ಡಿಸ್ಕ್ರಿಪ್ಷನ್ ಏನಿದೆ ಅದರಲ್ಲಿ ಓಕೆನಾ. ಸೊ ಇದನ್ನು ಕೂಡ ಒಂದು ಮೇಯ್ನು ಏನಂದರೆ ಮೇಯ್ನು ನಿಮಗೆ ಇದು ತಂದುಕೊಡೋದು ಏನು, ವ್ಯೂಸ್ ತಂದುಕೊಡೋದು. ಈ ಟ್ಯಾಗ್ಸ್ ಈಗ ನಾವು ತೆಗೆದು ಹಾಕಿದ್ವಲ್ಲ ಅದು. ಸೊ ಇದು ಯೂಟ್ಯೂಬ್ ಸರ್ಚ್ ಟರ್ಮ್ಸಲ್ಲಿರುತ್ತೆ. ನೀವು ಹೋಗ್ಬಿಟ್ಟು ಈ ಟ್ಯಾಗ್ಸ್ಗಳನ್ನ ಮರಿದಂಗೆ ಹಾಕಿ. ಅದಾದಮೇಲೆ ಇಲ್ಲಿ ಹೌ ಟು ಕಂಪ್ಲೀಟ್ 4000 ಅವರ್ಸ್ ವಾಚ್ ಟೈಮ್ ಅಂತ ಇದೆಯಲ್ಲ. ಸೊ ಇದನ್ನು ಕೂಡ ಒಂದು ಯಾವುದಾದ್ರೂ ಇದು 4ಅಲ್ಲಿ ಯಾವುದಾದ್ರೂ ಒಂದು ಟೈಟಲಲ್ಲಿ ಹಾಕಿ ನೀವು ಓಕೆನಾ. ಸೊ ನಾನು ಆಲ್ರೆಡಿ ಇದನ್ನು ಟೈಟಲಲ್ಲಿ ಹಾಕಿದ್ದೀನಿ, ಹಾಗಾಗಿ ಹೇಳ್ತಾ ಇರೋದು. ಸೊ ಗೊತ್ತಾಯ್ತಲ್ಲ, ಇದನ್ನು ಕಾಪಿ ಮಾಡ್ಕೊಂಡು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಮೊದಲನೇ ಮಾಡಬೇಕಾಗಿರೋ ಕೆಲಸ ನೀವು ಓಕೆನಾ. ಯಾವುದರಲ್ಲಿ, ಅನಾಲಿಟಿಕ್ಸಲ್ಲಿ ಕ್ಲಿಕ್ ಮಾಡಿಬಿಟ್ಟು ಒಂದು ನಿಮಿಷ ಇದನ್ನು ಸೇವ್ ಮಾಡ್ಕೊಳ್ಳೋಣ. ಫಸ್ಟು ನಾವು ಸೇವ್ ಮಾಡ್ಕೊಂಡಾದಮೇಲೆ ಇಲ್ಲಿ ಅನಾಲಿಟಿಕ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅನಾಲಿಟಿಕ್ಸಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅದಾದಮೇಲೆ ನಿಮಗೆ ಎಲ್ಲಿ ಕ್ಲಿಕ್ ಮಾಡಬೇಕು, ಹೌ ಫೌಂಡ್ ದಿಸ್ ವಿಡಿಯೋ ಅಂತ ಇದೆಯಲ್ಲ ಅದರ ಮೇಲೆ ಏನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಓವರ್ ವ್ಯೂ ರೀಚ್ ಅಂತ ಇದೆಯಲ್ಲ, ಸೊ ಸಿಂಪಲ್ಲಿ ರೀಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ರೀಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಇದನ್ನು ಕೂಡ ನೀವು ಇದನ್ನೇನು ಹಾಕೋಕ್ಕೆ ಹೋಗಬೇಡಿ, ಇದನ್ನು ಹಾಕಿ ಕಾಪಿ ಮಾಡಿಬಿಟ್ಟು ಇದನ್ನು ಕೂಡ ಕಾಪಿ ಮಾಡಿಬಿಟ್ಟು ಹಾಕಿ. ಇದು ಮತ್ತು ಇದು ಇವೆರಡೂ ಕಾಪಿ ಮಾಡಿ ಹಾಕಬೇಕು. ಕಂಟೆಂಟ್ ಸಜೆಷನ್ ದಿಸ್ ವಿಡಿಯೋ ಮತ್ತು ಯೂಟ್ಯೂಬ್ ಸರ್ಚ್ ಟ್ರೆಂಡ್ಸ್ ಅಂತ ಇದೆಯಲ್ಲ, ಸೊ ಇದೆರಡೂ ಕೀವರ್ಡ್ಸ್ ಇಲ್ಲಿಂದ ಕಾಪಿ ಮಾಡಿಬಿಟ್ಟು ಈಸಿಲಿ ನೀವು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು ಓಕೆನಾ. ಇದನ್ನು ಹಾಕಾದ್ಮೇಲೆ ಸಿಂಪಲ್ಲಿ ನಾವೇನು ಮಾಡೋಣ, ಈಗ ಬ್ಯಾಕ್ ಬರೋಣ. ಇದೊಂದೇ ನೀವು ಯೂಸ್ ಮಾಡೋಕ್ಕಿಲ್ಲ, ಇಲ್ಲಿ ಇನ್ನೂ ಕೆಲವೊಂದು ಫ್ಯೂಚರ್ಸು ಯೂಟ್ಯೂಬ್ ಕೊಟ್ಟಿದೆ. ಸಿಂಪಲ್ಲಿ ನಮಗೆ ಇಲ್ಲಿ ಕೆಳಗಡೆ ಅನಾಲಿಟಿಕ್ಸ್ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಮದು ವಿಡಿಯೋ ಬಂದುಬಿಟ್ಟು ಈ ಥರ ಓಪನ್ ಆಗಿಬಿಡುತ್ತೆ. ಸೊ ನಾನು ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ ಡಿಪ್ ಮಾಡಿರ್ತಾರಲ್ಲ ವಿಡಿಯೋ, ಅದನ್ನು ಆ ಪಾರ್ಟ್ನ ನಾವು ಕಟೌಟ್ ಮಾಡಿ ತೆಗಿಬೇಕು ಓಕೆನಾ. ಯಾವ ಥರ ಕಟೌಟ್ ಮಾಡಬೇಕು, ಸಿಂಪಲಿ ಇಲ್ಲಿ ನಿಮಗೆ ಈ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಟ್ರಿಮ್ ಕಟ್ ಅಂತ.
ಸೊ ಸಿಂಪಲ್ಲಿ ನೀವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿಂದ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲಿಂದ ನಿಮಗೆ ಕಟ್ ಮಾಡಬೇಕಂತ. ಓಕೆನಾ. ಸೊ ಸಿಂಪಲ್ಲಿ ನ್ಯೂ ಕಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಕಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈ ಪಾರ್ಟು, ಈ ರೆಡ್ ಕಲರ್ ಏನಿದೆ ಎಲ್ಲಿಂದ ಎಲ್ಲಿಗೆ ಕಟ್ ಮಾಡಬೇಕು ಇದನ್ನು ನೀವು ನೋಡ್ಕೋಬೇಕು. ಓಕೆನಾ. ಸೊ ಇಲ್ಲಿಂದ ಇಲ್ಲಿ ಇಷ್ಟುವರೆಗೂ ನನಗೆ ಕಟ್ ಮಾಡಬೇಕಂದ್ರೆ ಸೊ ಈ ಥರ ಮಾಡ್ಬೋದು ನೀವು. ಓಕೆನಾ. ಈ ಥರ ನೀವು ಕಟ್ ಮಾಡಿಬಿಟ್ಟು ಸಿಂಪಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ವಿಡಿಯೋನ ಸೇವ್ ಮಾಡಿದರೆ ನಿಮ್ದೇನಾಗುತ್ತೆ, ಆ ಡಿಪ್ ಪಾರ್ಟ್ ಏನಿದೆ ಅದು ಕಟ್ ಆಗಿಬಿಡುತ್ತೆ. ಸೊ ಆಡಿಯನ್ಸ್ಗೆ ಸ್ಕಿಪ್ ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ, ಮತ್ತೆ ನೋಡ್ತಾರೆ ನಿಮ್ಮ ವಿಡಿಯೋನ. ಓಕೆನಾ. ಸೊ ಇದೊಂದು ಮಾಡಿ ಡಿಪ್ಪನ್ನ ಕಂಡುಹಿಡೀರಿ. ಡಿಪ್ಪನ್ನ ಕಂಡುಹಿಡಿದ್ಬಿಟ್ಟು ಅದನ್ನು ಇಲ್ಲಿಂದ ನೀವು ಎಡಿಟ್ ಮಾಡ್ಬೋದು, ನಿಮ್ಮ ವಿಡಿಯೋ ನೀವೇ ಕಟ್ ಮಾಡ್ಬೋದು ಸ್ವಂತವಾಗಿ. ಸೊ ಇದೊಂದು ಆಪ್ಷನ್ ಬಂದುಬಿಟ್ಟು ಕೊಟ್ಟಿದ್ದೆ ಯೂಟ್ಯೂಬು. ಓಕೆನಾ. ಈ ಆಪ್ಷನ್ ಬಂದುಬಿಟ್ಟು ನೀವು ನೋಡಿಕೊಂಡು ಕರೆಕ್ಟಾಗಿ ಮಾಡಿ. ಓಕೆನಾ. ಸೊ ನಾನಿಲ್ಲಿ ಇದು ಯಾವುದೇ ಕಟ್ ಮಾಡ್ತಾಯಿಲ್ಲ, ಡಿಸ್ಕಾರ್ಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ನಿಮಗೆ ತೋರಿಸಿದ್ದು ಅಷ್ಟೇ. ಓಕೆನಾ. ಸೊ ಇನ್ನೂ ಕೆಲವೊಂದು ಆಪ್ಷನ್ಸ್ ಇದೆ. ಇಲ್ಲಿ ಬ್ಲರ್ ಮಾಡ್ಬೋದು. ನೀವೇನಾದರೂ ಮಿಸ್ ಆಗಿ ನಿಮ್ಮ ಫೋನ್ ನಂಬರ್ ಏನಾದರೂ ತೋರಿಸ್ಬಿಟ್ಟಿದ್ದೀರಾ ವೀಡಿಯೋದಲ್ಲಿ, ಅದು ಬಿಟ್ಟರೆ ಏನಾದರೂ ಒಂದು ಪಾರ್ಟ್ನ ಬ್ಲರ್ ಮಾಡಬೇಕಂದ್ರೆ ನೀವು ಇಲ್ಲಿಂದ ಬ್ಲರ್ರು ಕೂಡ ಮಾಡ್ಬೋದು. ಇಲ್ಲಿ ಆಡಿಯೋ ಕೂಡ ರಿಪ್ಲೇಸ್ ಮಾಡ್ಬೋದು. ಈಗ ನಿಮಗೆ ಅನಿಸುತ್ತೆ ಇದು ಕಾಪಿರೈಟ್ ಆಡಿಯೋ ಅನಿಸುತ್ತೆ, ನಿಮಗೆ ಏನಾದರೂ ಲೈಕ್ ಈ ಆಡಿಯೋ ಬೇಡ, ನಾನು ಬೇರೆ ಆಡಿಯೋನ ಹಾಕಿದರೆ ಚೆನ್ನಾಗಿರ್ತಾಯಿತ್ತು ಅಂದರೆ ನೀವು ಇಲ್ಲಿಂದ ಆಡಿಯೋನ ರಿಪ್ಲೇಸ್ ಮಾಡ್ಬೋದು. ಎಂಡ್ ಸ್ಕ್ರೀನ್ ಹಾಕ್ಬೋದು, ಎಂಡ್ ಸ್ಕ್ರೀನ್ನ ರಿಪ್ಲೇಸ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಐ ಕಾರ್ಡ್ ಏನಿದೆ ಅದನ್ನು ಕೂಡ ಹಾಕ್ಬೋದು. ಇಲ್ಲಿ ಮಿಡ್ ರೋಲ್ ಶಾರ್ಟ್ ಅಂತ ಏನಿದೆ ಅದನ್ನು ಕೂಡ ನೀವು ಎಡಿಟ್ ಮಾಡಿಕೊಂಡು ಮಾನಿಟೈಸೇಷನ್ ಆದರೆ ಅದನ್ನು ಕೂಡ ನೀವು ಎಡಿಟ್ ಮಾಡ್ಕೊಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಫೈನಲ್ ಆಗಿ ಏನೆಲ್ಲ ಮಾಡಬೇಕಂತ. ಸೊ ಇದೆಲ್ಲ ಮಾಡಾದಮೇಲೆ ನೀವು ನೋಡಿ ನಿಮ್ಮದು ವೀಡಿಯೋದು ವ್ಯೂಸ್ ಏನಿದೆ ಅದು ಒಂದು ಸ್ವಲ್ಪ ಇನ್ಕ್ರೀಸ್ಡ್ ಆಗುತ್ತೆ. ಸೊ ಇದೆಲ್ಲ ಮಾಡಾದಮೇಲೆ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ. YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮಗಿಲ್ಲಿ ನಿಮಗೊಂದು ಆಪ್ಷನ್ ಕಾಣಿಸ್ತಿದೆ, ವ್ಯೂಸ್ ಬಂದುಬಿಟ್ಟು ಡೌನ್ ಹೋಗ್ತಾ ಇದೆ ಅಂದರೆ ಇಂಪ್ರೆಷನ್ ಚೆನ್ನಾಗಿದ್ದು. ಓಕೆನಾ. ನಿಮ್ಮದೇನಾದರೂ ಇಂಪ್ರೆಷನ್ ಚೆನ್ನಾಗಿದ್ದು ವ್ಯೂಸ್ ಡೌನ್ ಪ್ರಾಬ್ಲಮ್ ಆಗ್ತಿದ್ರೆ ನಿಮಗೆ ಏನು ಮಾಡಬೇಕು, ಈ ಥಂಬ್ನೇಲ್ ಕಾಣಿಸ್ತಿದೆಯಲ್ಲ ಈ ಥಂಬ್ನೇಲ್ನ ರಿಮೂವ್ ಮಾಡಬೇಕು. ಇದನ್ನು ರಿಮೂವ್ ಮಾಡಿಬಿಟ್ಟು ಬೇರೆ ಥಂಬ್ನೇಲ್ನ ರಿಪ್ಲೇಸ್ ಮಾಡಬೇಕು. ಬೇರೆ ಥಂಬ್ನೇಲ್ ರಿಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಮತ್ತು ಅದೇ ಆಡಿಯನ್ಸ್ ಹತ್ರ ನಿಮ್ಮ ವಿಡಿಯೋ ಯೂಟ್ಯೂಬು ಕಳಿಸುತ್ತೆ. ಓಕೆನಾ. ಅದೇ ಆಡಿಯನ್ಸ್ ಹತ್ರ ಕಳಿಸಿದಾಗ ಆಗ ನಿಮ್ಮದು ಥಂಬ್ನೇಲ್ ಚೇಂಜ್ ಇರುತ್ತೆ. ಆಗ ಅವ್ರಿಗೆ ಗೊತ್ತಾಗಲ್ಲ ಅದೇ ವಿಡಿಯೋ ನಾವು ಈಗ ಸ್ಕಿಪ್ ಮಾಡಿದ್ವಲ್ಲ ಅದೇ ಅಂತ ಗೊತ್ತಾಗಲ್ಲ ಅವ್ರಿಗೆ. ಸೊ ಬೇರೆ ವಿಡಿಯೋ ಅಂದ್ಕೊಂಡು ಆಡಿಯನ್ಸ್ಗಳು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ವಿಡಿಯೋನ ನೋಡ್ತಾರೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.